ಮಾತಾಡ. ನೀನ್ ತಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ. ಓಕೆ, ನಾನೇ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅಲ್ಲೇನು ಹೇಳ್ಕೊಡೋ. ಸರಿ ಆಯ್ತು, ಮಾತಾಡ. ಅವಾಗ ಚೆನ್ನಾಗಿ ಮಾತಾಡ್ಕೊಂಡು ಮಕ್ಳಿಗೆ ಮಾತಾಡ್ತಿಲ್ಲ ಯಾರು. ಯಾಕೆ ಎಣ್ಣೆ ಹಾಕಿಲ್ಲ ನಾನು ಅದಕ್ಕೆ. ಓಕೆ ಸರಿ, ಓಕೆ ಆಯ್ತು. ಮನೆಗೆ ಬಂದು ಎಷ್ಟು ದಿವಸ ಆಯ್ತು ಗೊತ್ತಾ? ಒಂದ್ ವಾರದ ಮೇಲೆ ಆಗ್ಬಿಟ್ಟೈತೆ. ಮನೆಗೆ ಹೋಗಿಲ್ಲ. ಆಫೀಸ್ಗೆ ಹೋಗು, ಬಾ, ಕುತ್ಕೋ, ಮಲಗು, ಅಲ್ಲಿಂದ ಶಿಫ್ಟ್. ನರ್ಕ ಅದು. ಕೇಳು, ಸರಿ ಒಂದು ನೈಟ್ ಎಲ್ಲ ಕರ್ಕೊಂಡಿದ್ದು 2 ಗಂಟೆ ಮಿಡ್ ನೈಟ್. 2 ಗಂಟೆ ಆಗಿತ್ತು. 2 ಗಂಟೆ ಇವನು ಕೆಲ್ಸಕ್ಕೆ ಹೋಗ್ಬೇಕು, ನೈಟ್ ಶಿಫ್ಟ್. ಒಂದ್ 2 ಗಂಟೆ ಅಲ್ಲಿ ಫೋನ್ ಮಾಡಿದ್ರೆ ಇವತ್ತು ಬರಕ್ ಇಲ್ಲ, ಬರ್ಲೇಬೇಕು ಅಂತ ಅವ್ರ ಇವ್ನು ನೋಡ್ರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿವರೆಗೂ ನನ್ ಕಾಂಟ್ಯಾಕ್ಟ್ ಇತ್ತು ಕಣೋ. ನಿನ್ಗೆ ಆಕ್ಸಿಡೆಂಟ್ ಆಗಿದ್ದಲ್ಲ, ನಾನು ಅಪ್ಡೇಟ್ ಮಾಡ್ತಾ ಇದ್ದೆ ಅವತ್ತು. ಅಲ್ಲಿವರೆಗೂ ಇತ್ತು. ಆದ್ರೆ ಅವ್ನು ರಜಾ ಕೊಡ್ಲಿಲ್ಲ. ಸರಿ ಅಂತ 4 ಗಂಟೆಗೆ ಆಫೀಸ್ ಹೋಗಿದ್ ನಾವು. ಎಲ್ಲ ಇದ್ ಮಾಡಿ ಇವ್ರ ಬಾವ, ಅಯ್ಯೋ ನಿಮ್ ಬಾವ ದೊಡ್ಡ ನಮಸ್ಕಾರಪ್ಪ. ನಿಮ್ ಬಾವ ಮನೆ ಹತ್ರ ಅಂತ, ಅಣ್ಣ ಆಕ್ಸಿಡೆಂಟ್ ಆಗಿದೆ. ಹೌದಾ, ಯಾವ ಹಾಸ್ಪಿಟ್ಲು? ಸರಿ, ಮುಗಿಸ್ಕೊಂಡ್ ಬನ್ನಿ. ಅವನೇನು ಇನ್ನು ಇದು ಕರ್ಕೊಂಡು ಹೋಗಿರ್ಬೇಕು, ಇಲ್ಲ ಎಲ್ಲ ಸುತ್ತಾಡಕ್ಕೆ. ಇಲ್ಲಿ ಯಾವ ಹಾಸ್ಪಿಟ್ಲ್? ಸರಿ, ಅದೇನ ನೋಡ್ಕೊಂಡ್ ಬಂದ್ಬಿಡ್ರಿ ಮನೆಗೆ. ಇವ್ನ ಮಕ ನೋಡ್ದೆ, ಇವ್ನ ನನ್ ಮಕ ನೋಡ್ದವನೆ. ಫೋನ್ ಬೇರೆ ಅಲ್ಮೇಲೆ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಅಲ್ಲಿ ಮಲಗಿಸ್ಬಿಟ್ಟ. ಅಪ್ಪ ಅಮ್ಮ ಫಸ್ಟ್ ಮೈಸೂರು ನನ್ಗೆ ಅದೇ ಸ್ಕ್ಯಾನಿಂಗ್ ಮಾಡೋದು ಫಸ್ಟ್ ಹೋಗಿದ್ದಲ್ಲ, ನನಗೆ ಗೊತ್ತಿಲ್ಲ. ರೆಡ್ ಅದೇ ಫಿಲಮ್ ಅಲ್ಲೆಲ್ಲ ನೋಡಿ, ರೆಡ್ ಬಲ್ಬ್ ಆಫ್ ಆದ್ರೆ ಅದೇ ಒಳಗಡೆ ಪರ್ಸೆಂಟ್ ಇತ್ತಂತ. ನಿನ್ನ ಒಳಗಡೆ ಮಲ್ಸಿದ್ದಾರೆ. ಮಲ್ಸೋರೆ, ನಾನು ರೆಡ್ ಲೈಟ್ ನೋಡ್ತಾ ಇದ್ದೆ. ಆಮೇಲೆ ಇತ್ತು, ಆಮೇಲೆ ಇತ್ತು ಇವ್ನಂದ, ಲೋ ರೆಡ್ ಲೈಟ್ ಆಫ್ ಆದ್ರೆ ಮನುಷ್ಯ ನನಗೆ ಅದೆಲ್ಲ ಐಸಿಯು ಕೊಡೋಣ. ಇಲ್ಲ ಇಲ್ಲ, ರೆಡ್ ಬಲ್ಬ್ ಇರ್ತದೆ, ಅದಕ್ಕೆ ಹಾಕೋದು. ಅಲ್ಲ, ರೆಡ್ ಬಲ್ಬ್ ಆಫ್ ಆದ್ರೆ ಮನುಷ್ಯ ಇತ್ತು ಅಂತಂದ. ನಾನ್ ಸರಿ ಆಯ್ತು ಅನ್ಬಿಟ್ಟು ಕೆಳಗಡೆ ಕೂತಿದ್ದೆ. ಸರಿ ಎದ್ದು ಬಂದ್ಬಿಟ್ಟು ಒಳಗಡೆ ಬಲ್ಬ್ ನೋಡೋಣ ಅನ್ಬಿಟ್ಟು ಚೇರಲ್ಲಿ ಕುತ್ಕೊಂಡು ನಿನ್ ಬಲ್ಬ್ ನೋಡ್ತಾ ಇದ್ದೆ. ಟಕ್ ಅಂತ ಆಫ್ ಆಯ್ತು. ನಾನು ಓಡ್ಬಿಟ್ಟು ಡೋರ್ ತಡ್ತಾ ಇದ್ದೀನಿ. ಏನಾಯ್ತು ಏನಾಯ್ತು? ಇವನು ಅಷ್ಟೇ ಕೂಡ ಫೋನ್ ಮಾಡೋಣ ಅಂತ. ಇವನು ನಾನು ಫೋನ್ ಎತ್ತೀನಿ, ನನ್ನ ಫೋನ್ ಸ್ವಿಚ್ ಆಫ್. ಇವನ್ ಫೋನ್ ಮಾಡೋಣ ಅಂತಂದ್ರೆ, ಇವಾಗ ಹೇಳೋದ್ ಬೇಡ, ಸಡನ್ ಆಗಿ ಫ್ಯಾಮಿಲಿಗೆಲ್ಲ ಭಯ ಆಗ್ಬಿಡುತ್ತೆ, ಇದ್ರ ಹೇಳ್ಬೇಡ ಅಂತ ಇವನು. ಆಮೇಲೆ ಡೋರ್ ತಡೆ, ಅವ್ನು ಡೋರ್ ಓಪನ್ ಮಾಡಿದೆ. ಏನ್ ಸರ್ ಏನ್ ಡೋರ್ ತರ್ತಾ ಇದ್ದೀರಾ? ಇಲ್ಲ ಅಣ್ಣ, ಬಲ್ಬ್ ಆಫ್ ಆಗ್ಬಿಟ್ಟಿತ್ತಳ ಅಂತಂದ್ರೆ. ಆ ಬಲ್ಬ್ ಇದಲ್ಲ, ಅದು ಬೇರೆ ಬಲ್ಬ್, ಹೋಗ್ ಕುತ್ಕೋ ಅಂತಂದ. ಅದಿರ್ಲಿ, ಆ ಟೈಮಲ್ಲಿ ಇವನು ನನ್ ಪಕ್ಕದಲ್ಲಿ ಕೂತಿದ್ದೀನಿ. ಚರಣ್ ಫೋನ್ ಮಾಡ್ದ, ಹಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಫುಲ್ ಸೀರಿಯಸ್. ಏನ್ ಡಾಕ್ಟರ್ ಹೇಳ್ತಿಲ್ಲ, ಅರ್ಜೆಂಟ್ ಅಮೌಂಟ್ ಬೇಕು ಅಂದ. ನನ್ನ ಹತ್ರ ಇರೋದೇ 1,000 ಹಾಕ್ತೀನಿ ನೋಡು ಅಂತ 1,000 ಹಾಕ್ಸ್ಕೊಬಿಟ್ಟು ದುಡ್ಡು ಬಂತು. ಎಣ್ಣೆ ಹೊಡಿಯಕ ಯಾರು ಇವನ? ಗೊತ್ತಾಯ್ತಾಗ ನಾನೇ ಪಕ್ಕದಲ್ಲಿ. ಸರಿ, ಅದಾಯ್ತಾ? ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಯ್ತು. ಮತ್ತೆ ಇನ್ನೊಂದು ಹಾಸ್ಪಿಟಲ್ ಹೋಗಿ ಅವ್ನು ಡಾಕ್ಟರ್ ನೋಡಿದ್ರೆ ಇನ್ನೂ ಇನ್ಪರ್ಸನ್. ಯಾರು ಡಾಕ್ಟರ್? ಡಾಕ್ಟರ್ ಹೆಸರು ಬೇಡ, ಹಾಸ್ಪಿಟ್ಲ್ ಬೇಡ. ಬಟ್ ನಾನ್ ಲೈಫಲ್ಲಿ ಫಸ್ಟ್ ಟೈಮ್ ಕೂಡ ಅಂತ ಹಾಸ್ಪಿಟಲ್ ನೋಡಿದ್ದು. ಅವನು ಒಳ್ಳೆ ಸೀರಿಯಲ್ ಹೀರೋ ಇದ್ದಂಗ. ಅವನೇ ಸರಿ ಅನ್ಬಿಟ್ಟು ಕರ್ಕೊಂಡು ಹೋದ್ವಿ. ನಿನ್ಗೇನ್ ಗೊತ್ತಾ ಅಂತ, ಒಳಗಿದ್ದೆ ಇಲ್ಲ. ಆಕ್ಚುಲಿ ನೀನ್ ಒಳಗಿದ್ದೆ. ಅವತ್ತೇನೇನ್ ಗೊತ್ತಾ, ನಾನು ಇವನು ನೀನ್ ಕರ್ಕೊಂಡೆ. ಅದೇನು ವೀಲ್ ಚೇರ್ ಅಲ್ಲಿ ತಳ್ಕೊಂಡೋಗಿ ಬೆಡ್ ಮೇಲೆ ಹಾಕ್ಬಿಟ್ಟು ಬಂದಿದೀವಿ. ಅವ್ರು ಯಾರೋ ನರ್ಸ್, ಅದೇನಂತಾರೆ, ನೈಟ್ ಅಲ್ಲೇ ಇರ್ತಾರಪ್ಪ. ಅವ್ರು ನೈಟ್ ಅಷ್ಟೇ ವರ್ಕ್ ಅವ್ರದ್ದು. ಅವ್ರು ಇತ್ಕೊಂಡು, ಇಲ್ಲ ಒಂದ್ ಕೆಲಸ ಮಾಡಿ, ಇವಾಗ ಆಗಲ್ಲ, ಒಂದ್ ಸ್ವಲ್ಪ ಬೆಳಗ್ಗೆವರೆಗೂ ವೆಯ್ಟ್ ಮಾಡ, ಇಲ್ಲ ನನ್ನ ಇಂಜೆಕ್ಷನ್ ಏನೋ ಸ್ಯಾಂಪಲ್ ಟಚ್ ಅಪ್ ಅದೇ ಫಸ್ಟ್ ಏಡ್ ಮಾಡಿ ಕೊಡ್ತೀನಿ ಅಂತಂದ್ರೆ. ಸರಿ ಆಯ್ತಂತ. ಅದೇನೋ ಕಾಟನ್ನು, ಅದೇನೋ ಅದೇನೋ ತರ ಕೇಳ್ದಾಗ ನಾವು ಸ್ಕ್ರಿಪ್ಟ್ ಅಲ್ಲಿ ಬರ್ಕೊಟ್ಟ. ಸರಿ ಅಂದ್ಬಿಟ್ಟು ಅದು ತಗೊಂಡೋದೆ, ತಗೊಂಡ್ ಬರ್ತೀನಿ. ಡಾಕ್ಟರ್ ಇಲ್ಲ ಅಲ್ಲಿ, ಡಾಕ್ಟರ್ ಇಲ್ಲ, ಬರೀ ನರ್ಸ್ ಮೇಡಮ್ ಅವರು. ಸರ್ ಇಲ್ಲ ಅಂದ್ರೆ ಬರ್ತಾರೆ ಕುತ್ಕೋ ಅಂತಂದ್ರು. ಏನೋ ಅಜ್ಜಿ ಹೆಂಗಂತವ್ರೆ, ಇವನ್ ಬೇರೆ ಕಾಲು ಅಯ್ಯೋ ಅಂತವನೇ, ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಅವತ್ ಬೇರೆ ನೀನ್ ಸ್ವಲ್ಪ ಇದ್ರಲ್ಲಿದ್ದಲ್ಲ, ನಿನ್ ಪೇನ್ ಗೊತ್ತಾಗ್ತಾ ಇರ್ಲಿಲ್ಲ. ಸರಿ ಅನ್ಬಿಟ್ಟು ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಆಮೇಲೆ ಡಾಕ್ಟ್ರು ಕರ್ಕೊಂಬರಕ್ ನರ್ಸ್ ಹೋದ್ಲು. ಇರೋ ಕೇಳ್ಸ್ಕೊ, ಡಾಕ್ಟರ್ ಒಳಗೆ ರೂಮ್ ಅಲ್ಲಿ ಕೂತಿದ್ದಾನೆ. ನರ್ಸ್ ಹೋದ್ಲು, ಡೋರಿಂಗ್ ತೆಗೆದ್ಬಿಟ್ಟು, ಸರ್ ಪೇಷಂಟು ಅಂತಂದ. ಪೇಷಂಟ ಕೈ ಹಿಡ್ಕೊಂಡು ಲಬ್ಬಕ್ಕಂತ ಒಳಗೆ ಹೇಳ್ಕೊಂಡ್ಬಿಟ್ಟ. ನಾನು ಏನಿದು ಹಿಂಗೆ ಹೇಳ್ಕೊಂಡ್ಬಿಟ್ಟ ಒಳಗೆ ಅಂತ. ಆಮೇಲೆ ಡೋರ್ ಓಪನ್ ಮಾಡಿದ್ರೆ, ಆಮೇಲೆ ಅವಳು ಅವ್ರು ಏನೋ ಫೇಸ್ ಮಾಡ್ಕೊಂಡ್ ಬಂದ್ರು. ಡಾಕ್ಟರ್ ನಿಧಾನ ನಡ್ಕೊ ಬಂದ. ಆಮೇಲೆ ತಿರ್ಗಪ್ಪ ಅಂದ, ಬಿಚ್ಚಪ್ಪ ಅಂದ, ಚುಚ್ಚದ, ಕಳಿಸ್ದ. ಅಷ್ಟೇ ಕಳಿಸ್ತೀರ. ಅವ್ನು ಹೇಳ್ದ ನಾಳೆ ಬಾ ಅಂತಂದ. ಬಟ್ ಏನ್ ಗೊತ್ತಾ, ಒಬ್ಬ ಆಕ್ಸಿಡೆಂಟ್, ಒಬ್ಬ ಲೋ ಬ್ರೇಕಪ್. ನನ್ನ ಹಾಕೊಂಡು ಸಾಯಿಸ್ತಾ ಇದ್ದಾರೆ ಗೊತ್ತಾಗ್ತಿದೆ. ಓಕೆ, ಇವ್ನು ಕೆಲ್ಸಕ್ಕೆ ಹೋಗ್ಬೇಕು, ನನ್ ವೀಕ್ ಆಫ್. ಸರಿ, ಇನ್ನೊಬ್ಬ ನಾನು ಕರ್ಕೊಂಡು ಹೋದ ಆಫೀಸ್ಗೆ. ಆಫೀಸ್ 4 ಗಂಟೆಗೆ ಹೋಗಿ 2 ಪ್ಯಾಕೇಜ್ ಹೊಡೆದಿ. ಬೇಸಿಕ್ಲಿ ನಾವೆಲ್ಲ ಎಡಿಟರ್ಸ್. ಹೋಗಿ ಪ್ಯಾಕೇಜ್ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಮನೆಗೆ ಹೋಗಿ ಮಲ್ಕೊಂಡೆ. ಮತ್ತೆ ಫೋನು ಎತ್ ನೋಡಿದ್ರೆ ವಿನೋದ್
ಹಾಸ್ಪಿಟ್ಲ್ ಅಲೋ ಆಗ್ತಾ ಇಲ್ಲ ನನ್ ಕೈಲಿ ಆಗ್ತಾ ಇಲ್ಲ ಟೆನ್ಷನ್ ಆಗ್ತಾ ಇಲ್ಲ. ಅವಾಗ ಫಸ್ಟ್ ನಾನು ಹಾಸ್ಪಿಟ್ಲ್ಗೆ ಅಂದೆ. ಫಸ್ಟ್ ಹಾಸ್ಪಿಟಲ್ ಅಲ್ಲ ನಿಂಗೆ ಅದೊಂದು ರೀಸನ್ ಅಷ್ಟೇ ಕರ್ಸ್ಕೊಳಕ್ಕೆ. ಈ ಹಾಸ್ಪಿಟ್ಲ್ ಅಂದ್ರೆ ಬರ್ತಾ ಇರ್ಲಿಲ್ಲ ಕಣ, ನಾನ್ ಮನೆಗೆ ಹೋಗ್ತೀನಿ. ಈ ಕರೆಕ್ಟ್ ನನ್ ಮನೆಗೆ ಹೋಗ್ಲಿಲ್ಲ ಫಸ್ಟ್ ಹಿಂಗ್ ಕರ್ಕೊಂಡು ಹಾಸ್ಪಿಟ್ಲ್ ಮಹೇಶಣ್ಣ ರೂಮಲ್ಲಿ ಇದ್ದೆ ನಾನು. ಮಹೇಶಣ್ಣ ಯಾವ ರೂಮಲ್ಲೂ ಇರ್ಲಿಲ್ಲ ನಾನು. ಫಸ್ಟ್ ಆಫ್ ಆಲ್ ಮನೇನೆ ಬಿಟ್ಬಿಟ್ಟಿದೆ. ಅವತ್ತು ಆಫೀಸ್ ಮುಗಿಸ್ಕೊಂಡು ಸೀದಾ ಮತ್ತೆ ಬಂದಿದ್ದು. ಸರಿ ಆಯ್ತು ಇನ್ನು ಹಾಸ್ಪಿಟ್ಲ್ ಕರ್ಕೊಂಡೋದು. ಮತ್ತೆ ಕರ್ಕೊಂಡ್ ಬಂದ ಎಲ್ಲಿ ಗೊತ್ತಾ, ಅದ್ಯಾವ್ದೋ ಇನ್ನೊಂದು ಹಾಸ್ಪಿಟ್ಲು ವಿಜಯನಗರ. ಇವ್ನ ಅಣ್ಣನ್ಗೆ ಹಾಕ್ಬಿಟ್ಟು ಕೈಗೊಂದ್ ಕೊಟ್ರು. ಒಂದ್ ತಿಂಗ್ಳು ಹಿಂಗೆ ಅಂದ್ಬಿಟ್ಟು ಸರಿ ಆಯ್ತು. ಅಲ್ಲಿಂದ ಇವ್ನ ಅಣ್ಣ ಫೋನ್ ಮಾಡ್ದ ಹುಡ್ಗಿ, ಈಗ ಯಾಕೆ ಆಗಲ್ಲ ಅಷ್ಟೆಲ್ಲ ಅಂದಿಲ್ಲ, ಬೇಜಾರಾಗ್ತೈತ್ ಬಾ ಅಂದೆ ಅಷ್ಟೇ. ಬೇಜಾರಾಗ್ತೈತೆ ಅಲ್ಲ ಕಣ, ನನ್ಗಲ್ಲ ಕಣ. ಅಲ್ಲಿ ಇವ್ರ ಹುಡ್ಗಿ ಕಾಲ್ ಮಾಡ್ದ, ಬ್ಲಾಕ್ ಮಾಡ್ಬಿಟ್ಟಿದ್ಲು. ಯಾರು ನನ್ನ ನಂಬರಿಂದ ಕಾಲ್ ಮಾಡ್ದ ಹುಡುಗಿ, ತೆಗೆದ್ಲು. ಆಗಲ್ಲ ಆಗದೇಲ್ಲ ಸೀರಿಯಸ್. ಅವತ್ತೇ 1 hour ಅವತ್ತೇ ಡಿಸೈಡ್ ಆಗ್ಬಿಟ್ಟೆ ಕಣ, ಬ್ಯಾಡ ಅಂತ ಡಿಸೈಡ್ ಆಗ್ಬಿಟ್ಟೆ. ಬಟ್ ಅದಾಗಿಲ್ಲ. ಸರಿ ಅಲ್ಲಿಂದ ಇವ್ನೇನ್ ಮಾಡ್ದ, ಇವ್ನ ಆಕ್ಸಿಡೆಂಟ್ ಆಗಿರೋದು ಮರ್ತ್ಬಿಟ್ಟವ್ರೆ. ಸೀದಾ ಮೋಹನ್ ಬಾರ್ ಕರ್ಕೊ ಬಂದ. ಹೆಸರು ಬೇಡ ಕಣು ಬಿಡು, ಎಷ್ಟೊಂದ್ ಇರ್ತದೆ. ಮೋಹನ್ ಬಾರ್ ಕರ್ಕೊ ಬಂದ. ಮೋಹನ್ ಬಾರ್ ಕುತ್ಕೊಂಡು ಎಣ್ಣೆ ಹಾಕ್ದು. ಲಾಸ್ಟ್ ಎಂಡು, ಆ ಲವ್ ಸ್ಟೋರಿಗೆ ಎಂಡು ಅಂತ ಬಂದಿದ್ದ ಮೋಹನ್ ಬಾರ್. ಒಂದು ದಿವಸ ನಾನು ಈಗ ಮೋಹನ್ ಬಾರಿಗೆ ಹೋಗಿದೀವಿ, ಇಲ್ಲಿ ಬಾರಿಗೆ ಹೋಗಿದೀವಿ. ನಾನು ಕುಂತ್ಕೊಂಡ್ ಹೋದ್ರೆ ಎಲ್ಲ ಮಕ್ಕ ನೋಡ್ರ ನನ್ನ. ಕೇಳೋದ್ಮೇಲೆ ಸರಿ ಆಯ್ತು. ಎಲ್ಲ ವಿಷಯ ಅವ್ರ ಮನೆಯವ್ರಿಗೆಲ್ಲ ತಲುಪಿಸ್ತಾ, ಜಗಳ ಆಯ್ತು. ಅವತ್ತು ನೋಡಿಲಿ, ಅವತ್ತು ನಮ್ಮನೆಗೆ ಬಂದ್ಬಿಟ್ಟಿದ್ದ. ಅವಾಗ ಹೋಗಿ ನೈಟ್ ಕರೆಕ್ಟ್ ಅವತ್ ನೈಟು ಇವ್ರ ಮನೆ 11 ಗಂಟೆ ಮಲಗಿದ್ದು. ಮತ್ತೆ ನೈಟ್ ಶಿಫ್ಟ್ ಹೋಗಿದ್ದು. ನೈಟ್ ಶಿಫ್ಟ್ ಎಲ್ಲ ಓಕೆ, ಅವನು ಆಯ್ತು, ಎಲ್ಲ ಆಯ್ತು. ನಿನ್ಗೆ ಒಂದ್ ದಿನಕ್ಕೆ 160 ಸಾರಿ ಕಾಲ್ ಬರ್ತ್ಕೊಂಡು ಯಾವ್ದೋ ಒಂದು ಬೇಡ ಅನ್ಸುತ್ತೆ, ಬೇಡ 160 ಸಾರಿ ಫೋನ್ ಬರೋದು. ಟೆನ್ಷನ್ ಗೆದ್ದೋಗೋನು, ವಾಶ್ರೂಮ್ಗೆ ಬರೋನು, ಮ್ಯಾಲೋಗೋನು, ಬರೋನು ಆಫೀಸಲ್ಲಿ ಮಾಡ್ತಾ ಇದ್ದ. ಹೆಡ್ಫೋನ್ ಹಾಕೊಂಡು ಫೋನ್ ಹಿಂಗ್ ಹಿಡ್ಕೊಂಡು ಹೇಳೋದು ನಿನ್ಗೆ ಏನ್ಕೆ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ಯಾ. ಆಮೇಲೆ ಯಾರೋ ಬಂದ್ರು, ಅಣ್ಣ ನನ್ ಕೈಲಿ ಆಗ್ತಾ ಇಲ್ಲ ಅಣ್ಣ, ಹೋಗಿ ಯಾರೋ ತಕ್ಕೊಂಡು ಹೇಳ್ತಾವ್ರೆ, ನನ್ ಕೈಲಿ ಆಗ್ತಾ ಇಲ್ಲ, ಏನಾಗಲ್ಲ ಬಿಡು, ಏನ್ ನನ್ ಮಾತಾಡ್ಲೇನು ಆಫೀಸ್ ಇನ್ಚಾರ್ಜ್ ಕೆಲಸ ಹೇಳ್ಕೊಟ್ಟಿದ್ದು. ಏನ್ ಆಗಲ್ಲ, ತಲೆ ಕೆಡ್ಸ್ಕೊಬೇಡ, ನಿನ್ ಕೆಲಸ ಮಾಡ, ಬಾ ಇಲ್ಲಿ ಆಫೀಸ್ ಬಾ, ಹೋಗು, ನಿನ್ ರಿಲೀಫ್ ಆಗುತ್ತೆ, ಬಾ ಹೋಗು, ಕರ್ಕೊಂಡು ಹೋಗು ದಮ್ಮೋಡ್ಸು. ಅವತ್ ನೈಟ್ ಇನ್ನೊಂದಾಯ್ತು, ನೀನು ಮನೇಲಿ ರೆಸ್ಟ್ ಅಲ್ಲಿ ಇದ್ಯಾ, ನೈಟ್ ಶಿಫ್ಟ್ ಹೋದ್ರಿ ಇಬ್ರು. ಇವನಂದ ಸರಿ ನಾನ್ ಮನೆಗೆ ಹೋಗ್ತೀನಿ ಅಂತಂದ. ಮನೆಗೆ ಹೋಗ್ತಾವನೆ, ಅದೇ ಒಬ್ರು ಅದೇ ಇನ್ಚಾರ್ಜ್ ಅವ್ರು ಕೂತಿದ್ದಾರೆ ನನ್ನ ಪಕ್ಕ, ಇಲ್ಲಿ ನಾನ್ ಕೂತಿದ್ದೀನಿ. ನನಗ್ ಗೊತ್ತಿಲ್ಲ ಮ್ಯಾಟ್ರ್ ಇದು. ಅವ್ರ ಆಮೇಲೆ ಹೇಳ್ತಾರೆ, ಇವ್ನ್ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ಬಿಟ್ಟು, ಅಣ್ಣ ನಾನ್ ಸತ್ತೋಯ್ತೀನಿ ಅಣ್ಣ, ನನ್ ಕೈಲಿ ಆಯ್ತಲ್ಲ, ಸತ್ತೋಯ್ತೀನಿ ನಾನು ಅಂತವ್ನೆ. ಬಟ್ ನೀನ್ ಅರ್ಥ ಆಗಂಗೆ ಹೇಳ್ಬೋದಿತ್ತು ಅನ್ಸುತ್ತೆ. ಈಗ ನಾನ್ ಹೇಳೋದಂದ್ರೆ ಒಂದ್ ಕುತ್ಕೊಂಡು ಒಂದ್ ಮಾತಾಡಿ ನನಗೆ ಈ ತರ ಅದು ಬರೀ ಒಂದ್ ತಿಂಗಳು 2 ತಿಂಗಳು ಜಗಳ ಆಗಿದ್ರೆ 2 ವರ್ಷದಿಂದ ಅರ್ಥ ಮಾಡ್ಸಕ್ ಟ್ರೈ ಆಗ್ತಿಲ್ಲ. ಏನ್ ಒಂದ್ ದಿನಕ್ಕೆ 100 ಸಾರಿ ಯಾರೋ ಫೋನ್ ಮಾಡ್ತಾರೆ. ಫೋನ್ ಈಗ ಅದು ನಿಜನೇ. ಆಕ್ಚುಲಿ ಒಂದ್ ಹುಡುಗಿಗೆ ಒಂದ್ ಹುಡುಗ ಟೈಮ್ ಕೊಡ್ಬೇಕು ಅಂತ ಇರುತ್ತೆ, ಫುಲ್ ಟೈಮ್ ಅಲ್ಲೇ ಕೊಡ್ಬೇಕು ಅಂದ್ರೆ ಅದು ಕಷ್ಟನೇ. ಅದು ಅದಕ್ಕೆ ನಾನು ಹೋಗ್ಲಿ ಬಿಡು ಅಂದ್ರೆ ನಾನ್ ಏನ್ ಮಾಡಿದೆ ಅಂದ್ರೆ ಅಲ್ಲೆಲ್ಲ ನಮ್ದು ಅದು ಆ ರೀಸನ್ ಎಲ್ಲ ನಾವು ಕಿತ್ತಾಡಿದ್ದು. ಮತ್ತೆ